ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆ ಕರ್ನಾಟಕದಲ್ಲಿ ಸಾಕಷ್ಟು ಸುದ್ದಿ ವಿಶ್ಲೇಷಣೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಾವು ತರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಏನಂತಂದ್ರೆ, ಆಗುಂಬೆ ಘಾಟಿಯಲ್ಲಿ ಸುರಂಗ ಮಾರ್ಗವನ್ನ ಮಾಡೋದಕ್ಕೆ DPRಗೆ ಟೆಂಡರ್ ಅನ್ನ ಆಹ್ವಾನ ಮಾಡಲಾಗಿದೆ. ನಾವು ಬೆಂಗಳೂರಲ್ಲೇ ಸುರಂಗ ಮಾಡಲ್ಲ ಅಂತ ಹೇಳಿ ಅದಕ್ಕೆ ನಾವು ಬಹಳ ಪ್ರತಿಭಟನೆ ಮಾಡಿಸ್ತೋ ಮತ್ತು ಅದು ಮಾಡ್ದೋ ಬಹುತೇಕ ಅಲ್ಲಿ ಅದು ಆಗೋ ಸಾಧ್ಯತೆ ಕೂಡ ಕಮ್ಮಿ. ಮತ್ತು ಎಲ್ಲ ಪರಿಸರವಾದಿಗಳು ಮತ್ತು ಎಲ್ಲ ಬಿಜೆಪಿಯವರು ಕೂಡ ಇದನ್ನ ವಿರೋಧ ಮಾಡಿದ್ರು. ಇವತ್ತು ಆಗುಂಬೆ ಅಂತ ಪಶ್ಚಿಮ ಘಟ್ಟದಲ್ಲಿ ನೀವು ಸುರಂಗವನ್ನ ಕೊರೆದ್ರೆ, ಆಗುಂಬೆ ಘಾಟಲ್ಲಿ ಸುರಂಗ ಕೊರೆದ್ರೆ ಏನಾಗುತ್ತೆ? ಆಗುಂಬೆ ಘಾಟ್ ಉಳಿಯುತ್ತಾ ಅನ್ನೋ ಪ್ರಶ್ನೆ. ಇದಕ್ಕೆ ಆಗುಂಬೆ ಘಾಟ್ ಮೂಲಕ ಹಾದೋಗತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 169A ರಸ್ತೆಯನ್ನ 2 ಲೇನ್ ರಸ್ತೆ, 2 ಬದಿ ಪಾದಚಾರಿ ಮಾರ್ಗ ಸಹಿತ ವಿಸ್ತರಿಸತಕ್ಕಂಥ ಉದ್ದೇಶ ಕಾರ್ಯಸಾಧ್ಯತಾ ಅಧ್ಯಯನ ಮತ್ತು ವಿವರವಾದ ಯೋಜನೆ ವರದಿ ತಯಾರಿಸಲಿಕ್ಕೆ ಕೇಂದ್ರ ಭೂ ಸಾರಿಗೆ ಟೆಂಡರ್ ಆಹ್ವಾನಿಸಿದೆ. ಬಿಜೆಪಿ ನಾಯಕರೇ, ಪರಿಸರವಾದಿಗಳೇ, ಎದ್ದೇಳಿ ಬನ್ನಿ, ಆಗುಂಬೆಯನ್ನ ಉಳಿಸಿ, ಆಗುಂಬೆ ಘಾಟಿಯನ್ನ ಉಳಿಸಿ. ಈಗ ಏನು ಕಾಡು ಉಳಿಬಾರ್ದ? ಪಶ್ಚಿಮ ಘಟ್ಟಗಳು ಉಳಿಬಾರ್ದ? ಈಗ ನಿಮ್ಗೆ ಅಲ್ಲಿ ಯಾಕೆ ಸುರಂಗ ಬೇಕಲ್ಲಿ? ಯಾಕಲ್ಲ ರಾಷ್ಟ್ರೀಯ ಹೆದ್ದಾರಿ ಯಾಕೆ ಹಾದು ಹೋಗ್ಬೇಕಲ್ಲಿ ನಿಮಗೆ? ಇದು ಬಹಳ ದೊಡ್ಡ ಪ್ರಶ್ನೆ. ಇವ್ರಿಗೆ ಯಾರಿಗೂ ಬೆಟ್ಟ ಇರಬಾರ್ದು, ಘಟ್ಟಗಳಿರಬಾರ್ದು, ಕಾಡುಗಳಿರಬಾರ್ದು. DPR ವ್ಯಾಪ್ತಿ ನಿರ್ದಿಷ್ಟವಾಗಿ ಸುರಂಗ ವಿನ್ಯಾಸ ತಜ್ಞರು ಮತ್ತು ಹಿರಿಯ ಭೌತಶಾಸ್ತ್ರಜ್ಞರ ತೊಡಗಿಸಿಕೊಳ್ಳುವಿಕೆ ಒಳಗೊಂಡಿದೆ. ಆಗುಂಬೆ ಘಾಟ್ ರಸ್ತೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣದ ಆಯ್ಕೆಯ ಕಾರ್ಯಸಾಧ್ಯತೆ ಪರೀಕ್ಷಿಸೋದಕ್ಕೆ ಒಂದು ವಿವರವಾದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆ ವ್ಯವಸ್ಥೆ ಅಂದ್ರೆ ಮೇಲ್ದರ್ಜೆಗೆ ಏರಿಸೋದಕ್ಕೆ ದಶಕಗಳಿಂದ ಬಾಕಿ ಉಳಿದಿದ್ದಂತೆ ಆಗುಂಬೆ ಘಾಟ್ ಮೇಲ್ದರ್ಜೆಗೆ ಏರಿಸಿ, ಏನ್ ತೊಂದರೆ ಇಲ್ಲ. ಜನರ ಬೇಡಿಕೆಗೆ ಇದು ಸ್ಪಷ್ಟ ಹೆಜ್ಜೆ. ಸಂಸದ BY ರಾಘವೇಂದ್ರ ಜನರ ಬಾಯಿಗೆ ಮಣ್ಣು ಹಾಕ್ತಾ ಇದ್ದಾರೆ. BY ರಾಘವೇಂದ್ರ ಇವರು ಮಣ್ಣು ಹಾಕ್ತಾ ಇದ್ದಾರೆ. ಪರಿಸರ ಸೂಕ್ಷ್ಮ ಪ್ರದೇಶವಾಗಿರುವ ಮತ್ತು ಅಪಾಯಕಾರಿ ಹಾಗೂ ಅಪಘಾತಗಳಿಗೆ ಹೆಸರಾದ ಆಗುಂಬೆ ಘಾಟ್ ರಸ್ತೆಯ ಸುರಕ್ಷತೆ ಹೆಚ್ಚಿಸೋದು ಏನ್ ಬೇಕಾದ್ರೂ ಮಾಡಿ. ಪಶ್ಚಿಮ ಘಟ್ಟ ಪ್ರದೇಶದ ಪ್ರಕೃತಿಗೆ ಸಂವೇದನಾಶೀಲತೆಗೆ ಗೌರವ ನೀಡುತ್ತಲೇ ವೈಜ್ಞಾನಿಕವಾಗಿ ರಸ್ತೆ ಅಭಿವೃದ್ಧಿಗೊಳ್ಳೋದು ಮುಖ್ಯ ಯೋಜನೆ ಗುರಿ. ಧಿಕ್ಕಾರ ರಾಘವೇಂದ್ರ ಅವರಿಗೆ, ಧಿಕ್ಕಾರ. ಸಿಯಾನ್ ಕನ್ನಡದಿಂದ ಧಿಕ್ಕಾರ. ಈ ಯೋಜನೆಯ ಮುಖ್ಯ